ಆಳಂದ ವಿಧಾನಸಭಾ ಕ್ಷೇತ್ರದ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ದೋಷಾರೋಪಣಾ ಪಟ್ಟಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಲ್ಲಿ ಇಡೀ ಪ್ರಕರಣದ ಸೂತ್ರಧಾರ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಆಳಂದ ವಿಧಾನಸಭಾ ಕ್ಷೇತ್ರದ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರನ ಪಾತ್ರ ದೃಢವಾಗಿದೆ. ನ್ಯಾಯಾಲಯಕ್ಕೆ ಎಸ್ಐಟಿಯಿಂದ ಈ ಕುರಿತಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ದೋಷಾರೋಪಣಾ ಪಟ್ಟಿ ಅಂದ್ರೆ ತಪ್ಪು ಮಾಡಿರೋದು ಮೇಲ್ನೋಟಕ್ಕೆ ಆರೋಪಿತರು ಗೊತ್ತಾಗಿದೆ. ಹೀಗಾಗಿ ಅಂತವರ ವಿರುದ್ಧ ಕ್ರಮ ಆಗಲಿ ಅಂತ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರ ಹರ್ಷಾನಂದ ವಿರುದ್ಧ ದೋಷಾರೋಪಣಾ ಪಟ್ಟಿಯಲ್ಲಿ ಹೆಸರು ಇದೆ. ಒಟ್ಟು 7 ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ವಿವರಣೆಯನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ತಲಾಶು ಮಹಜರು ಮೊಕ್ಕಾಂ ಹೂಡುವಂತಹ ಕೆಲಸವನ್ನ ಇದೇ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ದಿನಗಳಿಂದ ಮಾಡಿದ್ರು. ಸಮಗ್ರ ತನಿಖೆಯ ಬಳಿಕ ಈಗ ಕೋರ್ಟ್ಗೆ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 22,000 ಪುಟಗಳ ದೋಷಾರೋಪಣಾ ಪಟ್ಟಿ. ಈ ಮತಗಳ್ಳತನ ಎಲ್ಲಿಂದ ಶುರುವಾಯಿತು, ಯಾರ್ಯಾರು ಯಾವ್ಯಾವ ಟೈಮ್ನಲ್ಲಿ ಸಾಥ್ ಕೊಟ್ಟರು, ಮತ್ತೆ ಸಾಕ್ಷಿನಾಶ ತನಕ ಹೇಗೆ ಬಂತು ಈ ಪ್ರಕರಣ ಅನ್ನೋದನ್ನು ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಈ ಪ್ರಕರಣ ಹೇಗೆ ಹೋಗುತ್ತೋ ಹೇಗೆ ಬಿಡುತ್ತೋ ಗೊತ್ತಿಲ್ಲ. ಬಟ್ ನಾಳಿನ ಓಟ್ ಚೋರಿ ಕಾಂಗ್ರೆಸ್ನ ಸಮಾವೇಶಕ್ಕಂತೂ ತುಂಬ ದೊಡ್ಡ ಲಾಭವನ್ನು ತಂದುಕೊಡೋ ಸಾಧ್ಯತೆ ಇದೆ. ಮೈಲೇಜ್ ಸಿಗುತ್ತೆ ಕರ್ನಾಟಕದ ಈ ಪ್ರಕರಣ. ಬಿಕಾಸ್ ಮೊದಲ ಸಲ ರಾಹುಲ್ ಗಾಂಧಿ PPT ಪ್ರೆಸೆಂಟೇಷನಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದ ಬಗ್ಗೆನೇ ಮೆನ್ಷನ್ ಮಾಡಿದ್ದು. ಪ್ರೋಗ್ರೆಸ್ ಆಗಿದೆ ಅಂತ ರಾಜನಾಯಕರು ತೋರಿಸ್ಕೊಳ್ತಾರೆ. ಆಳಂದ್ ಓಟ್ ಚೋರಿ ಪ್ರಕರಣ ಸಂಬಂಧ ಈಗಾಗಲೇ SIT ಅಧಿಕಾರಿಗಳು ಸುಮಾರು 22,000 ಪುಟಗಳ ಒಂದು ಚಾರ್ಜ್ ಶೀಟನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರಾದಂಥ BJP ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಅವರ ಪುತ್ರ ಹರ್ಷ ಗುತ್ತೇದಾರ್ ಸೇರಿ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳು ಅಂತ ಈಗಾಗಲೇ ಉಲ್ಲೇಖಿಸಿದ್ದಾರೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಹರ್ಷ ಗುತ್ತೇದಾರ್ ಅವರಿದ್ದಾರೆ. ಸರ್, ಈಗಾಗಲೇ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ತಮ್ಮ ಹಾಗೂ ತಮ್ಮ ತಂದೆ ವಿರುದ್ಧ ಆ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳಂತ ಉಲ್ಲೇಖ ಮಾಡಿದ್ದಾರೆ. ಏನಂತೀರ ತಮ್ಮ ಫಸ್ಟ್ ರಿಯಾಕ್ಷನ್? ಇದು ರಾಜಕೀಯ ಒಂದು ದ್ವೇಷ ಮತ್ತು ಇದು BJP ಮೇಲೆ ಒಂದು ಗೂಬೆ ಕೂರಿಸುವಂಥ ಕೆಲಸ ಉದ್ದೇಶಪೂರ್ವಕವಾಗಿ ಈ ಕೇಸನ್ನು ಸೃಷ್ಟಿ ಮಾಡಿ ನಮ್ಮ ವಿರುದ್ಧ, ನಮ್ಮ ತಂದೆಯವ್ರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ. ಯಾಕಂದರೆ 2023ರಲ್ಲಿ ಇದು ಕೇಸ್ FIR ಆಗಿರೋದು. ಆದರೆ ಇಲ್ಲಿವರೆಗೂ ಆ ಕೇಸ್ ಏನು ಪ್ರಗತಿ ಕಂಡಿರಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ಬಿಹಾರ್ ಎಲೆಕ್ಷನ್ನ ಹತ್ತಿರ ಬಂದಾಗ ಅವರು ವೋಟ್ ಚೋರಿ ಅಂತಂದು ಒಂದು ನೆರೇಟಿವ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಎಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಒಂದು ಇದು ಆಗಬೇಕು, ಜನರ ಮೇಲೆ ಪ್ರಭಾವ ಬೀರಬೇಕು ಅನ್ನೋ ಉದ್ದೇಶದಿಂದ ಇದು ವೋಟ್ ಚೋರಿ ಆರೋಪ. ಬಿಹಾರ್ ಎಲೆಕ್ಷನ್ ಸಲುವಾಗಿ ಈ ಪ್ರಕರಣ ಆಗಿರೋದು, SIT ರಚನೆ ಮಾಡಿರೋದು ಅಂತ ತಮ್ಮ ಆರೋಪನ? ಬಿಹಾರ್ ಎಲೆಕ್ಷನ್ ಸಲುವಾಗಿ ಮತ್ತು ಬೇರೆ ಬೇರೆ ಎಲ್ಲ ಎಲೆಕ್ಷನ್ಗಳು ಎಲ್ಲೆಲ್ಲಿ ನಡೀತಾ ಇದೆ ಆ ಸಂದರ್ಭದಲ್ಲಿ ಇದು ಒಂದು ಪ್ರಕರಣ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಇದಕ್ಕೆ ತೋರಿಸಿ ಇದನ್ನು ಸೃಷ್ಟಿ ಮಾಡಿ ಇದು BJPದವರು ಹೆಸರು ಚಾರ್ಜ್ ಶೀಟಲ್ಲಿ ಹಾಕಿದ್ರೆ ಅವ್ರಿಗೆ ಹೇಳಿಕೆ ಕೊಡೋಕ್ಕೆ ಒಂದು ಇದು ಆಗುತ್ತೆ ಅಂತ. ಚಾರ್ಜ್ ಶೀಟಲ್ಲಿ ಪ್ರಮುಖವಾಗಿ ಏನು ಉಲ್ಲೇಖ ಆಗಿದೆ ಅಂದರೆ ಅಕ್ರಮ ಆಗಿರ್ಬೋದು, ಮತ್ತು ಬೇರೆ ಇತರೆ ಆರೋಪಿಗಳಿಗೆ ಏನು ಅವರು ಒಂದು ವೋಟ್ ಡಿಲೀಟ್ ಮಾಡ್ತಾಯಿದ್ರು, ಅವರಿಗೆ ತಮ್ಮ ಒಂದು ಬಾರ್ನಿಂದ ಹಣ ಸಂದಾಯ ಆಗಿದೆ ಅನ್ನೋದನ್ನು ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ತಪ್ಪದು. ನಮ್ಮ ಬಾರಲ್ಲಿ ನಮ್ಮ ಏನು ಸ್ಯಾಲ್ರಿ ತೊಗೊತಾರೆ ಮತ್ತು ನಾವು ಬೇರೆ ಬೇರೆ ಏನಾದರೂ ಖರ್ಚು, ನಮ್ಮ ರಾಜಕೀಯ ಖರ್ಚುಗಳಿರ್ತವೆ. ನಾವು TVದವರಿಗೆ, ಪೇಪರ್ದವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಜಾತ್ರೆ ಮಹೋತ್ಸವ ಸಂಘಟನೆಗಳಿಗೆ ದೇಣಿಗೆ ಕೊಡ್ತಿರ್ತೀವಿ. ಅಂಥದ್ದು ಯಾವುದೋ ಒಂದು ಖರ್ಚು ತೊಗೊಂಡು ಹೋಗಿ ಇದು ನೀವು ಇದಕ್ಕೆ ಕೊಟ್ಟಿರಿ ಅಂತನೋ ರೀತಿಯಲ್ಲಿ ಅಲ್ಲಿ ನಮ್ಗೆ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅದು ತಪ್ಪು ಇದೆ. ಸುಳ್ಳೆ ಸೃಷ್ಟಿ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ನಮ್ಮ ವಿರುದ್ಧ, ನಮ್ಮ ತಂದೆಯವ್ರ ವಿರುದ್ಧ ಈ ಕೇಸು ಸೃಷ್ಟಿ ಮಾಡಿ ನಮ್ಮ ಹೆಸರು ಇದರಲ್ಲಿ ಹಾಕಿದ್ದಾರೆ. ಈಗ ಬೇರೆ CA ಮನೆಯಲ್ಲಿ ಮತ್ತು ಆರೋಪಿಗಳ ಮನೆಯಲ್ಲಿ ಇನ್ನಂದರೆ ಈಗ ಪ್ರಕರಣದಲ್ಲಿ ಏನು ಬಂಧಿತರಾಗಿದ್ದರು ಅವರ ಮನೆಯಲ್ಲಿ ಒಂದು ಸೀಸ್ ಮಾಡಿದಂಥ ಲ್ಯಾಪ್ಟಾಪ್ನಲ್ಲಿ ತಮ್ಮ ಒಂದು ಕ್ಷೇತ್ರದ ಒಂದಿಷ್ಟು ವೋಟ್ ಡಿಲೀಟ್ ಆಗಿರುವಂಥ ಒಂದು ವೋಟರ್ಸು ಪ್ಲಸ್ ತಮ್ಮ ಹೆಸರುಗಳಿಗೂ ಇರುವಂಥ ಕೆಲ ದಾಖಲೆಗಳು ಕೂಡ SITಗೆ ಲಭ್ಯವಾಗಿವೆ ಅಂತ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಂತೀರ?
ಈಗ ನಮಗೆ ಗೊತ್ತಿಲ್ಲ ಏನು ಮಾಹಿತಿ ಅವ್ರ ಹತ್ರ ಇದೆ ಅಂತಂದು, ಬಟ್ ಇದೆಲ್ಲ ಸೃಷ್ಟಿ ಮಾಡಿರೋವಂಥದ್ದು ನಾವು ಹೇಳೋಕೆ ಬಯಸ್ತೀನಿ. ಯಾಕಂದರೆ 2 ವರ್ಷವರೆಗೂ ಏನೂ ಸಿಕ್ಕಿಲ್ಲ ಅವರಿಗೆ. ಈಗ ಏಕಾಏಕಿ ಬಿಹಾರ್ ಎಲೆಕ್ಷನ್ ಬಂದಾಗ ರಾಹುಲ್ ಗಾಂಧಿ ಇದನ್ನು ಕೈ ಎತ್ಕೊಂಡಾಗ ಇವ್ರು BR ಪಾಟೀಲ್ ಅವ್ರಿಗೆ ಹತ್ತಿರ ಆಗಬೇಕು, ತಾವು ಮಂತ್ರಿ ಆಗಬೇಕು. ಮತ್ತು ಈಗ ನೋಡ್ರಿ, ಈಗ ಡಿಸೆಂಬರ್ 15 ಅವರು ಸಮಾವೇಶ ಮಾಡ್ತಿದ್ದಾರೆ ಓಟ್ ಚೋರಿದು. ಅದಕ್ಕೆ ನಮ್ಮ ಹೆಸರು ಚಾರ್ಜ್ ಶೀಟಲ್ಲಿ ಹಾಕಿ BJP ಅವ್ರ ಚಾರ್ಜ್ ಶೀಟಲ್ಲಿ ಇದ್ದಾರೆ ಹೆಸರು ಅಂತಂದು ಹೇಳ್ಕೊಳ್ಳೋ ಸಲುವಾಗಿ ರಾಹುಲ್ ಗಾಂಧಿ ಖುಷಿ ಪಡಿಸೋ ಸಲುವಾಗಿ ಇದು ಎಲ್ಲ ಪ್ರಕರಣ ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಹರ್ಷ ಗುತ್ತೇದಾರ್ ಅವರ ಮಾತಾಗಿತ್ತು. ಏನಂದರೆ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ SIT ರಚನೆ ಆಗುತ್ತೆ, ನಮ್ಮ ಮನೆ ಮೇಲೆ ದಾಳಿ ಆಗುತ್ತೆ. ಅದಾದ ಬಳಿಕ ಏನಂದರೆ ಈಗ ಸಮಾವೇಶ ಏನು ಮಾಡ್ತಾ ಇದ್ದಾರೆ, ಆ ಸಮಾವೇಶದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಈಗಾಗಲೇ ಅವರಿಗೆ ಡೆಡ್ಲೈನ್ ಇತ್ತು. ಹೀಗಾಗಿ ಸಮಾವೇಶಕ್ಕೂ ಮುಂಚೆ ತರಾತುರಿಯಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಹೆಸರುಗಳನ್ನು ಹಾಕಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂಬುದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶೊಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. SIT ನಡೆಸಿರುವಂತಹ ತನಿಖೆ ಪ್ರಕಾರ 5994 ಮತಗಳನ್ನು ಅಳಿಸಿ ಹಾಕೋದಕ್ಕೆ ಕಾಲ್ ಸೆಂಟರ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ. ಪ್ರವೀಣ್ ರೆಡ್ಡಿ, ಒಂದು ಕಡೆಗೆ ಆರೋಪವನ್ನು ಸಾರಾಸಗಟ್ಟಾಗಿ ತಳ್ಳಿ ಹಾಕ್ತಾ ಇದ್ದಾರೆ ಗುತ್ತೇದಾರ್ ಅವರ ಫ್ಯಾಮಿಲಿಯವರು. ಮುಂದೇನು ಅಂತ, ಈ ಪ್ರಕರಣ ಮುಂದಕ್ಕೆ ಹೇಗೆ ಹೋಗುತ್ತೆ ಮತ್ತು ಕಾಂಗ್ರೆಸ್ಗೆ ಈ ಟೈಮ್ನಲ್ಲಿ ಯಾವ ರೀತಿ ಮೈಲೇಜನ್ನು ಕೊಡ್ತಾ ಇದೆ ಅಂತ? ಮಮತಾ, ಇದರಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಮೈಲೇಜ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶವ್ಯಾಪಿ ಏನಂದರೆ ವೋಟ್ ಚೋರಿ ಪ್ರಕರಣವನ್ನೇ ಒಂದು ಪ್ರಮುಖ ಅಸ್ತ್ರವಾಗಿಟ್ಕೊಂಡು ಈ ಒಂದು ಮುಂಬರುವಂಥ ಎಲ್ಲ ಚುನಾವಣೆಗಳನ್ನು ಎದುರಿಸುವುದಕ್ಕೆ ಪ್ಲ್ಯಾನ್ ಕೂಡ ಮಾಡಿದರು. ಸೊ ಅದರ ಒಂದು ಅಂಗವಾಗಿ ಏನಂದರೆ ಆಳಂದ್ನಲ್ಲಿ 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏನಂದರೆ ಮತಗಳ್ಳತನ ಆಗಿದೆ ಅಂಥೇಳಿ ಮೊದಲ ಬಾರಿಗೆ ಅಂದಿನ ಒಂದು ಮಾಜಿ ಶಾಸಕ, ಸದ್ಯ ಹಾಲಿ ಶಾಸಕರಾದಂಥ BR ಪಾಟೀಲ್ ಅವರು ಆಳಂದ ಪೊಲೀಸ್ ಠಾಣೆಗೆ ಏನಂದರೆ ಒಂದಿಷ್ಟು ದೂರು ಕೊಡ್ತಾರೆ. ಅದಾದ ಬಳಿಕ ಅವರ ಒಂದು ದೂರಿನ ಮೇಲೆಗೆ ಚುನಾವಣಾ ಆಯೋಗವೇ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತೆ. ಅದಾದ ಬಳಿಕ ಯಾವಾಗ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ, ಅದಾದ ಬಳಿಕ BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು SIT ಫರ್ಮ್ ಅನ್ನು ಮಾಡುತ್ತೆ ರಾಜ್ಯ ಸರ್ಕಾರ. ಸುಮಾರು 6018 ಮತಗಳು ಕಳ್ಳತನ ಅಂದರೆ ಡಿಲೀಟ್ಗೆ ಯತ್ನ ಮಾಡಲಾಗಿತ್ತು ಅಂತ. ಸೊ SIT ಏನಂದ್ರೆ ಸುದೀರ್ಘವಾಗಿ 4 ತಿಂಗಳ ಕಾಲ ವಿಚಾರಣೆ ನಡೆಸಿದ್ದು 6018 ಮತದಾರರೇನಿದ್ರು ಅವರೆಲ್ಲರನ್ನೂ ಕೂಡ 1 by 1 ಕರೆಸಿ ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ನೀವು ಚುನಾವಣೆ ಸಂದರ್ಭದಲ್ಲಿ ಡಿಲೀಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರಾ ಎಂಬ ಒಂದು ಆಂಗಲ್ ಅಲ್ಲೂ ಕೂಡ ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಇನ್ನು ಕಾಲ್ ಸೆಂಟರ್ನಲ್ಲಿ ಯಾರು ಈ ಒಂದು ಡಿಲೀಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು, ಅಕ್ರಮ್ ಆಗಿರ್ಬೋದು, ಅಸ್ಲಂ ಸೇರಿದಂತೆ ಪಶ್ಚಿಮ ಬಂಗಾಳ ಮೂಲದ ಒಂದು ಆದ್ಯ ಎಂಬ ಒಂದು ವ್ಯಕ್ತಿ, ಒಟ್ಟು 7 ಜನರ ವಿರುದ್ಧವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಇವರು ಈ ಒಂದು ವೋಟ್ ಡಿಲೀಟ್ ಪ್ರಕರಣದಲ್ಲಿ ಏನಂದ್ರೆ ಪ್ರಮುಖ ಆರೋಪಿಗಳು ಅಂತೇಳಿ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್, ಅವರ ಪುತ್ರ ಹರ್ಷ ಗುತ್ತೇದಾರ್ ಸೇರಿ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈಗ ಈ ಒಂದು ಹಣ ಸಂದಾಯ ಯಾವ ರೀತಿ ಆಯಿತು, ಯಾವಾಗ ಆಯಿತು ಎಂಬುದರ ಬಗ್ಗೆ ಕೂಡ ಹಲವು ಅಂಶಗಳ ಬಗ್ಗೆ ಉಲ್ಲೇಖ ಆಗಿದೆ. ಅಂದರೆ ಈ ಒಂದು ಕಾಲ್ ಸೆಂಟರ್ನ ಪ್ರಮುಖ ಕಿಂಗ್ ಪಿನ್ ಆದಂತಹ ಅಕ್ರಮ್ಗೆ ಕಲಬುರಗಿಯ ಒಂದು ಹರ್ಷಾನಂದ್ ಗುತ್ತೇದಾರ್ ಅವರ ಒಂದು ಬಾರ್ನಿಂದವೇ ಅವರ PA ಮುಖಾಂತರ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಈ ಒಂದು SIT ಅಧಿಕಾರಿಗಳು ಕಲಬುರಗಿಯಲ್ಲಿ ಕಳೆದ 3 ತಿಂಗಳ ಹಿಂದೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ CA ಮನೆ ಮೇಲೂ ಕೂಡ ದಾಳಿ ನಡೆಸಿದ್ರು. ಅಲ್ಲಿ 2 ಲ್ಯಾಪ್ಟಾಪ್ಗಳನ್ನು ಅಲ್ಲಿನ SIT ಈಗ ದಾಳಿ ಮಾಡಿರುವಂತಹ SIT ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಆ ಒಂದು ಲ್ಯಾಪ್ಟಾಪ್ನಲ್ಲೂ ಕೂಡ ಒಂದು ಕೆಲ ವೋಟ್ ಡಿಲೀಟ್ ಆಗಿರುವಂತಹ ಹೆಸರುಗಳು ಮತ್ತು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಹರ್ಷ ಗುತ್ತೇದಾರ್ ಸೇರಿದಂತಹ ಹಲವು ದಾಖಲೆಗಳು ಕೂಡ SIT ಅನ್ನು ಇಟ್ಕೊಂಡು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಮಮತಾ, ಧನ್ಯವಾದ ಪ್ರವೀಣ್, ತಮ್ಮ ಮಾಹಿತಿಗಾಗಿ.